ಸ್ಥಿತಿ ಹೋದು ಎಂದೊಡೆ ಒಂದ ತಪ್ಪು ಮಾಡಿದ್ರೆ ಅನೇಕ ಕೋಟಿ ನಮಗ ಬಂದ ತೊಡರ್ತಾವ. ನಾ ಮಾಡಿದ್ದ ಇನ್ನ ಅಷ್ಟು ತಪ್ಪು ಮಾಡಿದ್ರೆ ಅನೇಕ ತರವಾಗಿ ಅಲ್ಲಿ ಎಷ್ಟೆಷ್ಟು ತಪ್ಪು ಮಾಡ್ತೇವೆ. ಅಲ್ಲಿ ಕರ್ಕಶ ನಮಗ ಅನೇಕ ಎಲ್ಲ ಸಚ್ಚಿರ್ಕೊಂತ ಬಂದ ನಮಗ್ ಗೊತ್ತದ. ನಾವು ಏನು ತಪ್ಪು ಮಾಡ್ತೇವಂತ ನೋಡ್ಬೇಕಲ್ಲ, ವಿಚಾರ ಮಾಡ್ಬೇಕಲ್ಲ. ಅದನ್ನ ವಿಚಾರ ಮಾಡಿದಾಗ ಯಾರಿಗಾರ ಒಬ್ಬರಿಗೆ ನಾವು ಹೊಡೆದ್ರ ಬೇದ್ರ ಅವ್ರಿಗೆ ನೋವು ಆಕೈತಿ. ಹಂಗಾರೆ ನಿನಗೆ ಹೊಡೆದದ್ದು ನಿನಗೆ ಏನು ಅನಿಸ್ತದೆ, ಅವ್ರಿಗೆ ಏನಾರ ಮಾಡಿದ್ದು ನಿನಗೆ ಕಾಡ್ತೈತಲ್ಲ, ಎಲ್ಲಿ ಕಾಡ್ತೇವದು, ಎಲ್ಲಿ ತೊಂದರೆ ಕೊಡ್ತೇವದು, ನಿನ್ನ ಮನಸ್ಸಿನಾಗ ಕೊಡ್ತೈತಿ. ಅವ್ರು ನಾನು ಬಡಿತಾರೋ ಏನ್ ಮಾಡ್ತಾರೋ ಅಂತ ನೀ ಮಾಡಿದ್ದ ನಿನಗೆ ಬರ್ತೈತಿ. ಇನ್ನ ತಪ್ಪು ಮಾಡಬೇಡಪ್ಪ, ನೀತಿಯಿಂದ ನಡಿ, ಎಲ್ಲಾ ತಪ್ಪುಗಳನ್ನ ಕೈ ಬಿಡುದು. ಮೊದಲು ತಪ್ಪುಗಳನ್ನ ಕೈ ಬಿಡಂದಾರ ಅವರು ಅಪ್ಪ ಅವರು. ಮೊದಲೇ ದೋಣಿ ಮಾಡಿದ ತಪ್ಪುಗಳನ್ನ ಒಪ್ಪಗೋ. ಇನ್ನೊಬ್ಬರಿಗೆ ಪುಣ್ಯ ಮಾಡೋದು ಎರಡನೇ ಕೆಲಸ, ನಂತರ ಪುಣ್ಯ ವರ್ತನೆ ಆಗ್ಬೇಕಲ್ಲ. ನಮ್ಮ ಮನ್ಯಾಗ ಊಟ ಮಾಡಿ ನಮ್ಮ ಮನ್ಯಾಗ ಅವ್ರು ಅಷ್ಟ ಉಂಡ್ರ ಪಾಪ ಐತಂತ ಇನ್ನೊಬ್ಬರಿಗೆ ಕೊಡದ ಸತ್ವದ ಚಂದ್ರಿಕೆ ಒಳಗೆ ಸ್ವಚ್ಛವಾಗಿ ಗೆಳೆಯರ ನಮಗೆ. ಅದಕ್ಕೆ ಇನ್ನೆಲ್ಲ ಈ ಶರೀರದಿಂದ ಎಲ್ಲ ಒಳ್ಳೆಯದನ್ನ ಮಾಡ್ಬೇಕಲ್ಲ. ನಿನ್ನಲ್ಲಿ ಒಳ್ಳೆಯ ಭಾವ, ಒಳ್ಳೆ ಇನ್ನೊಬ್ಬರಿಗೆ ನಿನ್ನಂಗ ನೋಡು. ನೀ ಏನು ಕಳ್ಕೊಳ್ಬೇಕಾಗಿಲ್ಲ. ಎಲ್ಲರನ್ನು ಹೌದಲ್ಲಪ್ಪ, ಈ ಶರೀರ ಹೆಂಗದ, ಶರೀರದ ಧರ್ಮದ ಗುಣದಿಂದ ಈ ಶರೀರ ಹೆಂಗೈತಿ, ಎಲ್ಲಾ ಶರೀರಗಳು ಅದೇ ರೀತಿ ಅದಾವಂತ ನೋಡು. ಹಿಂಗ ನೋಡಿದ್ರೆ ಅಲ್ಲಿ ನಿನಗೆ ಬಲವಾದ ನೀತಿ ಧೈರ್ಯ ಬರ್ತೈತಿ. ಇಲ್ಲಿಕಂದ್ರೆ ಹಂಗ ಧೈರ್ಯ ಬರುದಿಲ್ಲ. ಅಲ್ಲಿ ಮನಸ್ಸು ಬಲಾಟ್ಯ ಆಕೈತಿ, ಸಾಮರ್ಥ್ಯವನ್ನ ಪಡಿತೈತಿ. ಅಲ್ಲಿ ಮನಸ್ಸು ಆ ಸಾಮರ್ಥ್ಯವನ್ನ ಪಡಿಬೇಕಾಗಿತ್ತಂದ್ರೆ, ಆ ಬಲವನ್ನ ಪಡಿಬೇಕಾಗಿತ್ತು ಅಂದ್ರೆ ಸದ್ಗುರು ಸನ್ನಿಧಾನದಿಂದ. ಅಲ್ಲಿ ಯಾವಾಗಲೂ ಕೇಳಿ ಹೋಗುದಲ್ಲ. ಈಗ ನಾನೇ ಅದನಿ ವಿಚಾರ ಮಾಡ್ಬೇಕಲ್ಲ. ಹೌದು, ಇದೆಲ್ಲ ಜಗತ್ತು ಮಿಥ್ಯದ, ಬ್ರಹ್ಮ ಸತ್ಯದ ಅಂತಂದ್ರೆ ಜಗತ್ತಂದ್ರೆ ಏನು? ಈ ಶರೀರ ಏನೈತಿ, ಶರೀರ ಭಾವವನ್ನ ಮೀರಿರುವೆಯ. ದೇಹ ಭಾವ ಅಳದೇವ, ದೇಹ ಭಾವ ಅಳಿಯೇ ದುಃಖದ ಕೇಡು. ಅವು ಅಪ್ಪ ಅವ್ರು ಯಾವ ರೀತಿ ಇದ್ರು, ಆ ಸ್ಥಿತಿ ಹೆಂಗಿತ್ತು ನಾವು ವಿಚಾರ ಮಾಡ್ಬೇಕಾಗಿತ್ತಲ್ಲ. ಇತ್ಲಾಗಿನ ಭಾವ ತೆಗದ ಇತ್ಲಾಗಿಡಬೇಕು ಇರ್ತಿದ್ರಂತ ಆತ್ಮಾನಂದಪ್ಪ ಅವರು ಎಕರ ದೋಷ ಇದ್ದಾಗ ಹನುಮಂತಣ್ಣವರು ಹೇಳ್ತಿದ್ರು, ಶರೀರಕ್ಕೆ ಅದು ಒಮ್ಮೊಮ್ಮೆ ಎಕರತ್ತು ತ್ರಾಸ ಆಕಿರ್ತಂತ. ಭಾವ ಪರಟ್ ಮಾಡೋಣ ಏನ್ ತ್ರಾಸ ಆಕತ್ತಪ್ಪ ಅಂತ ಇವ್ರು ಅಂದ್ಕೂಡ್ಲೆ ಭಾವ ಪರಟ್ ಮಾಡೋಣ ಏನ್ ಇತ್ಲಾಗಿನ ಭಾವ ತೆಗೆದು ಅರ್ಥಾಗ ಹಾಕೋಣ ಅಂತಿರ್ತ. ಅಂದ್ರೆ ತಮ್ಮ ಸ್ವರೂಪಾನಂದದಲ್ಲಿ, ತಮ್ಮ ನಿಜಾನಂದದಲ್ಲಿ ಯಾವಾಗ ಬೇಕು ಅವಾಗ ಉಳಿಯುವಂತ ಸಾಮರ್ಥ್ಯವನ್ನ ಪಡೆದಿದ್ರು. ಅವರೆಲ್ಲ ಅನೇಕ ಜನ್ಮಾಂತರಗಳಲ್ಲಿ ಅವರು ನಿಷ್ಕಾಮ ಪುಣ್ಯದ ರಾಶಿಯಿಂದ, ಅದು ಅನೇಕ ಯಾವ ಜನ್ಮದ ಪುಣ್ಯ ಬಲವಿದಂದು ಕೂಡಿರಲವುದು. ಅಲ್ಲಿ ಜೀವ ಭಾವವನ್ನು ತೆಗೆದಾಕಿ ತಮ್ಮ ನಿಜದ ನಿಷ್ಠೆಯಲ್ಲಿ ನಿಂತಂತದ್ದು ಎಷ್ಟು ಜನ್ಮದ ಪುಣ್ಯದ ಫಲವು ಅವಾಗ ಉದ್ಗಾರ ಬಂದಂತ ಅವ್ರ ಬಾಯಿಗಿಂತ ಸ್ವಾನುಭವ, ತಮ್ಮ ಸ್ವತಃ ಅನುಭವವನ್ನೇ ದಾರಿಗಿರುತ್ತೆ. ನಾವು ಕಲಿಕೆ ಮಾತು ಕಟ್ಟಿದ ಬುದ್ಧಿ ಎಷ್ಟನ ನಿಂತದ, ಅದನ್ನ ನನಗ ಅಂತ ನಾವು ಒಳಗೆ ವಿಚಾರ ಮಾಡ್ಬೇಕಾಗಿತ್ತು. ಹಂಗ ಬರುದಿಲ್ಲ. ಅದು ಏನೈತಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಆ ಅಭ್ಯಾಸವನ್ನ ಮಾಡಿದ್ರ. ಆಗಲೇ ಅವರು ಹೇಳಿದ್ರಲ್ಲ, ಯೋಗ ಭ್ರಷ್ಟ. ಅಲ್ಲಿ ನಾವು ಸ್ವಚ್ಛವಾಗಿ ಶ್ರೀಮಂತರ ಕುಲದಲ್ಲಿ ಆಗಲಿ, ಯೋಗಿಗಳ ಕುಲದಲ್ಲಿ ಆಗಲಿ ಅದು ಜನಿಸಿ ಬರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಅನೇಕ ಜನ್ಮಾಂತರದಲ್ಲಿ ಆ ಸ್ವರೂಪದ ಅಭ್ಯಾಸದಲ್ಲಿ ತೊಡಗಿರ್ತಾರ. ಅಲ್ಲಿ ಅದು ಪರಿಪೂರ್ಣ ಏನೋ ಒಂದು ಅಂಶ ಹಿಡಿದಿರ್ತದೆ. ಅಲ್ಲಿ ಕೋಟಿ ಭಾಗದೊಳಗ ಒಂದು ಅಣು ಅಂತೇವಲ್ಲ ಅಷ್ಟ ಹಿಡಿದಿದ್ದಕ್ಕ ಅವರು ಸಂಶಿಷ್ಟ ಸ್ಥಿತಿಯನ್ನ ಪಡೆಯೋದು. ಅಲ್ಲಿ ಪರಿಪೂರ್ಣ ಅದಕ್ಕಾಗಿಯೇ 3 ವರ್ಷದಾಗಿದ್ದಾಗ ಆ ಸ್ಥಿತಿಯನ್ನ ಪಡೆದಂತ ಮಹಾತ್ಮರು ಅಲ್ಲಿ ಏನರ ಸ್ವಚ್ಛವಾಗಿ ತಮ್ಮ 3 ವರ್ಷದಿಂದ 9 ವರ್ಷಗಳೇ ವರೆಗೆ ಬ್ರಹ್ಮಾನುಸಂಧಾನದಲ್ಲಿ ಇನ್ನೊಂದು ಅನ್ಯ ಕಲ್ಪನೆ ಇಲ್ಲ, ದೇಹ ಭಾವವಿಲ್ಲ. ಏನು ಮೆವಿನ ಹೊರವತ್ತೇನಿ ಮುಳೊಳಗೆ ಹೋಗ್ತೇನೆ ಅಂತಕ್ಕಂಥ ಭಾವವಿಲ್ಲದೆ ಅದಕ್ಕೆ ಅನೇಕ ಜನ್ಮಗಳ ಪುಣ್ಯದ ರಾಶಿ ಬೇಕಾಗಿತ್ತು. ಶ್ರೀಮಂತರಷ್ಟ
ಸಕಾಮ ಭಕ್ತಿ ಅಷ್ಟ. ಅಲ್ಲಿ ಮುಕ್ತಿಯನ್ನ ಪಡಿಬೇಕಂತ ಇಚ್ಛೆ ಇಲ್ಲ. ಅಲ್ಲಿ ಸಕಾಮ ಮತ್ತು ನಿಷ್ಕಾಮ ಭಕ್ತಿಗಳಿಂದ ಭೋಗ ಮತ್ತು ಮೋಕ್ಷಗಳು ಸಿಗ್ತಾವ. ಹಂಗ ಬರ್ತಲ್ಲ ಅಲ್ಲಿ ಅವನ್ನೆಲ್ಲ ನಾವು ಸರಿಯಾಗಿ ವಿಚಾರ ಮಾಡ್ಕೊಂತ ಬಂದಾಗ ಅದಕ್ಕಾಗಿಯೇ ಬಂದಾರೆ. ಇವನ್ನೆಲ್ಲ ವಿಚಾರ ನಾವು ನೋಡ್ಕೋಬೇಕಲ್ಲ, ಒಳಗ ಅಳವಡಿಸ್ಕೋಬೇಕಲ್ಲ. ಬ್ರಹ್ಮ ಹೌದು ಇರುವಂಗ ಐತಿ, ಹಿಡ್ಕೊಂಡಿದ್ದೆಲ್ಲೇ ನಡಿವು ಹಿಡ್ಕೊಂಡಿ, ನಿನ್ನ ಅಂತಃಕರಣದೊಳಗೆ ಹಿಡ್ಕೊಂಡಿ. ಆ ಅಂತಃಕರಣ ಸ್ವಚ್ಛ ಆಗ್ಬೇಕಲ್ಲ, ಪಾತ್ರೆ ಸ್ವಚ್ಛ ಆಗ್ಬೇಕಲ್ಲ. ಹಂಗ ತಪ್ಪು ಮಾಡಬೇಡ, ಹೆಜ್ಜಿ ಚೆಲ್ಲ ಬರೋಬ್ಬರಿ ನಿನ್ನ ಸರಿಯಾದ ಮಾರ್ಗವನ್ನ ಹಿಡಿ. ಇಲ್ಲಿ ಗುರುಗಳು ನಮಗ ಮೊದಲ ಇವನ್ನ ಸರಿಯಾಗಿ ತಿಳಿಸ್ತಾರೆ, ಕ್ರಮಬದ್ಧವಾಗಿ ತಿಳಿಸ್ತಾರೆ. ಮೊದಲ ನೀತಿ ಹುಡುಗದೆ, ನೀತಿ ಆಚರಿಲ್ಲದ ಅಪ್ಪವ್ರ ಮೇಲಿನ ಮೇಲೆ ಹೇಳ್ತಾರೆ. ಧರ್ಮಾಚರಣೆ, ನೀತಿ ನಿನ್ನ ಧರ್ಮದ ಆಚರಣೆ, ನಿನ್ನ ನಡವಳಿಕೆ ಸರಿ ಇರದೇ ಇದ್ರೆ ಎಲ್ಲಿ ಆಗುದಿಲ್ಲ, ಉಪಯೋಗ ಆಗುದಿಲ್ಲ. ಅಂತ ಒಂದು ಭದ್ರವಾದ ನೀತಿ ಇದ ತಳಪಾಯ, ಬೇರೆ ಏನು ನೋಡಂಗಿಲ್ಲ. ಅವಾಗ ಧೈರ್ಯ ಬರ್ತೈತ್ರಿ. ನೈತಿಕದಿಂದ ನೀ ನಡೆದಾಗ, ಅಂತಃಕರಣ ಪರಿಶುದ್ಧತೆಯಿಂದ, ಅದಕ್ಕೆ ಲೌಕಿಕ ಸತ್ಯ ಇನ್ನೊಬ್ಬರದು ಮುಟ್ಲಂಗ. ಅದೇ ಒಂದ ಮಾತಿನಾಗ ಯಾವ ಮನಸ್ಸಿನಾಗ ಸದೇ ಇನ್ನೊಬ್ಬರದು ಬೇಕಂತ ಬೈಕೆ ಬರಬಾರ್ದು, ಅದು ಪಾಪದ. ಮನಸ್ಸಿನಾಗ ಸದೇಕ ಬರ್ಲಂಗ ಇತ್ತು ಅಂದ್ರೆ ಅದು ಶರೀರದಂತ್ರನೂ ಇರೋದಿಲ್ಲ, ವಾಣಿಯಂತ್ರನೂ ಇರೋದಿಲ್ಲ. ಅವು ಪರಿಶುದ್ಧಕ್ಕಾವು. ಮೊದಲು ಮನಸ್ಸಿಗೆ ತಿಳುವಳಿಕೆಯನ್ನ ಹೇಳು. ಆ ಮನಸ್ಸಿಗೆ ಸದ್ಗುರುಗಳ ವಾಣಿಗಳಿಂದ ಸತ್ಸಂಗ ಹೌದು ಇಲ್ಲಿ ಬಂದು ಒಳಗ ಒಡಿಸ್ಕೋಬೇಕಾಗಿ. ಇದು ಯಾಕೆ ಬ್ಯಾರೆ ನೋಡುವುದಿಲ್ಲ, ಎಲ್ಲ ಒಂದೇ ಆಗುದಿಲ್ರಿ. ಎಲ್ಲರೂ ಹೇಳಿದ ಮಾತ ಒಂದೇ ಆಗುದಿಲ್ಲ, ಕುದುರೆ ಕತ್ತಿ ಎರಡ ಒಂದೇ ಆಗುದಿಲ್ಲ. ವಿಚಾರ ಮಾಡ್ಬೇಕಾಗೈತಿ. ಬ್ರಹ್ಮಜ್ಞಾನಿಗಳ ವಾಣಿಗಳೇ ಅಧಿಕಾರ ವಾಣಿಗಳು. ಉಳಿದುದು ಎಲ್ಲ ಕೇವಲ ಶಬ್ದ ಜಾಲ. ಆ ಶಬ್ದ ಜಾಲ, ಆ ಸುಧಾರಿಸಿದ ಜಾಲ ಏನ್ ಮಾಡ್ತತಿ, ನಮಗ್ ಕೊಳ್ಳುತ್ತೆ. ಶಬ್ದ ಜಾಲಂ ಚಿತ್ತ ಭ್ರಮಣ ಕಾರಣಂ. ಅದು ಪುಸ್ತಕವಿದ್ಯೆ ಎಲ್ಲಿಂದ ಬಂದೈತಿ, ಮಸ್ತಕದಿಂದ ಬಂದೈತಿ. ಅಪ್ಪ ಅವ್ರು ಹೇಳ್ಯಾರಲ್ಲ, ಅದಕ್ಕ ಓದಿದಿರೋ ಓದಬೇಕು ಹೃದಯ ಗ್ರಂಥವನ್ನ. ಅದಕ್ಕೆ ಮೊದಲ ಅಂತಃಕರಣ ಪರಿಶುದ್ಧ ಮಾಡಿಕೊಂಡಾಗ ಆ ಪರಿಶುದ್ಧತೆ ಆಗ್ಬೇಕಾಗಿತ್ತು ಅಂದ್ರ ಎಲ್ಲಿ ಹಿಡ್ಕೊಂಡಿ, ತನ್ನೊಳಗ. ಹಾಗಾದ್ರೆ ಅದನ್ನ ವಿವೇಕದ ದ್ವಾರ ಸದ್ಗುರುಗಳ ವಾಣಿಗಳನ್ನ ಹೇಳುವುದಲ್ಲ, ಒಳಗ ನನ್ನೊಳಗ ದಿನ ನಾ ಮಾಡಿದಂತ ಒಳ್ಳೆಯ ಕೆಟ್ಟ ಕೆಲಸಗಳನ್ನ ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ. ಹಿಂಗ ನೋಡಿಕೊಂಡ ಹೋದಾಗ ನನ್ನನ್ನ ನಾನು ಪರಿಪೂರ್ಣವಾಗಿ ಅಲ್ಲೇ ಇನ್ನೊಂದರ ಬಗ್ಗೆ ಕೇಳ ಬರ್ಲಾರ್ದವಂಗ ಮನಸ್ಸಿನ್ಯಾಗ ಬರ್ಲಾಂಗಿದ್ದಾಗ ಅಂತಃಕರಣ ಪರಿಪಕ್ವಕತ್ರಿ. ಅವಾಗ ಸದ್ಗುರುಗಳ ವಾಣಿಗಳು ತಿಳಿಯಾಕ್ಕಾವು. ಆ ವಿವೇಕದ ದ್ವಾರ ಅಲ್ಲಿ ಬೇರೆ ಏನೂ ಇಲ್ಲ. ನಾವು ನೋಡ್ಕೊಂತ ಬೇಕ. ವಿವೇಕದ ಸನ್ನೆವರಿಸಿ ಸತ್ಸಂಗದಲ್ಲಿ ಯಾವುದು ಸತ್ಸಂಗ, ತ್ರಿಕಾಲ ಅಬಾಧಿತವಾದಂತ ಸ್ಥಿತಿಯನ್ನ ಯಾರು ಹೊಂದಿರುತ್ತಾರೋ ಅಂತ ಜೀವನ್ಮುಕ್ತರ ಬ್ರಹ್ಮಜ್ಞಾನಿಗಳ ಸಂಘದೊಳಗ ನೀ ಯಾವುದೇ ಅಪೇಕ್ಷೆ ಇಲ್ಲದ ಸುಮ್ಮನೆ ಇರು. ನೀ ಏನು ಮಾಡ್ಬೇಕಾಗಿಲ್ಲ, ನಿನ್ ಕಲ್ಯಾಣ ಆಕೈತಿ. ಇದು ನೀತಿ. ಅಲ್ಲಿ ಬೇರೆ ನಾವು ಏನಾರ ಹೊರಗೆ ಏನು ಮಾಡೋದಲ್ಲ. ಬರೀ ನೀ ಅಲ್ಲಿ ಒಳಗೆ ಏನು ಇನ್ನೊಂದು ಬಯಸಬೇಡ. ಫಲಾಪೇಕ್ಷೆ ಇಲ್ಲದೆ ಸದ್ಗುರುಗಳ ಸನ್ನಿಧಿಯೊಳಗ ಬಂಟಿ ಅಂತ ಅದಕ್ಕೆ ಹೋಗಾಕ ತಯಾರಿ ನೀತ್ರಿ. ಅದನ್ನ ಬೇರೆ ಏನಿಲ್ಲ. ನಾವು ಯಾಕಂದ್ರೆ ಒಳಗೆ ನಾ ಬಹಳ ಉಚ್ಚ ಮಟ್ಟದೊಳಗೆ ಹೇಳ್ತೀನಿ, ಕ್ಷಮೆಯಂತೆ ಮನ ಮುರುಕವಂತೆ ಮರಗಬಾರ್ದಲ್ಲ, ಬೆಲೆ ಪಡಬಾರ್ದಲ್ಲ. ಅದಕ್ಕೆ ಫಲವಾದ ನೀತಿ ನಾವು ಅಳವಡಿಸಿಕೊಂಡ್ರೆ ಅದರಿಂದ ನಮಗಲ್ಲಿ ವಿವೇಕದ ಉತ್ಪತ್ತಿ ಆಕತಿ. ಗುರುಗಳು ವಾಣಿ ಅವಾಗ ತಿಳಿಯಾಕ ಚಲೋ ಆಕಾವ. ಇಲ್ಲಿ ಕೇಂದ್ರ ಇಟ್ಕೊಂಡು ಕುಂತ ಕೇಂದ್ರ ಒಳಗೆ ಇಳಿಬೇಕಲ್ಲ, ಒಳಗೆ ಇಳಿದಲ್ರಿ ನಾವು. ಒಳಗೆ ಹೇಗಾಕತಿ ಒಳಗೆ ಹೋಗೋದ್ರದ ಆಳವಾಗಿ ಇಲ್ಲಿಂದ ಅಷ್ಟ ನಿನ್ನ ಬುದ್ಧಿ ಶಾಲೆತನ ಹುಟ್ಟಿಸ್ತಿ. ಅದಕ್ಕೆ ಆ ಬುದ್ಧಿ ಏನಾಗಿ ತಿಳಿಯಾಗಬೇಕಾಗಿ, ಅವು ಪರಿಶುದ್ಧ ಆಗ್ಬೇಕಾಗಿ. ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಂಪನ್ನಕ್ಕೆ ನಿಜ ಸುಖ ಇದರೋ ಸಾಧ್ಯಂ.
ಅಂತ ಪರಿಶುದ್ಧವಾದ ಬುದ್ಧಿಯನ್ನ ಇಟ್ಕೊಂಡು ನಾವು ಪರಿಶುದ್ಧ ಆಗಬೇಕಾಗಿತ್ತು ಅಂದ್ರೆ ಹೊರಗೆ ನೀತಿ ತಲ್ಲನಿಸದೆ ನೀತಿಯಲ್ಲಿಪ್ಪುದೇ ಚಂದಮಾಮ ಅಂತ ನೀತಿಯೊಳಗೆ ನಾವು ಇತ್ತೀವಿ ಅಂದ್ರೆ ಪರಿಪಕ್ವ ಅಂತಃಕರಣ ಮಾಡ್ಕೊಂಡಿವಿ ಅಂದ್ರೆ ಸದ್ಗುರು ನೀ ಎಲ್ಲೇ ಇರಲಿ ಹೇಗೆ ಇರಲಿ ಅವನ ಕರುಣೆ ಅಂತರಂಗದ ಬೋಧ ಸಿಗತೈತಿ. ಹಂಗ ಇಲ್ಲ, ನೀ ಎಲ್ಲೇ ಯಾವಾಗ ನೆನಪಿ ಆವಾಗ ಅವನಿಗೆ ಎದುರಿಗೆ ಬಂದು ಹೇಳ್ತಾನ. ಅವನೆಲ್ಲಿಯೋ ದೂರಿಲ್ಲ, ಅವ ಅಲ್ಲೇ ಅದಾನ. ಆ ಅಂತರಂಗದ ಬೋಧವೂ ಸಹಿತ ಆಕೈತಿ. ಅಂತ ಸ್ವಚ್ಛವಾದ ಅಂತಃಕರಣವನ್ನ ಮಾಡಿಕೊಳ್ಳುವುದಕ್ಕೆ ನೀತಿಯುತವಾದ ಜೀವನವನ್ನ ಸಾಗಿಸೋಣ ಅಂತೇಳಿ ನನ್ನ 2 ವಾಣಿಗಳನ್ನ ಸದ್ಗುರು ಪಾದಾರವಿಂದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ